ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿನಕಾಯಿ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದೊಂದು ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಮತ್ತು ಯಾವುದೇ ರೀತಿ ಉಪ್ಪಿನಕಾಯಿ, ಲಿಂಬು ಉಪ್ಪಿನಕಾಯಿ ಆಗಿರ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು. ನಾನಿಲ್ಲಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ತುಂಬ ಸುಲಭವಾಗಿ ಚೆನ್ನಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹವ್ಯಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹವ್ಯಕರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಉಪ್ಪಿನಕಾಯಿನ. ನೀವು ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ. ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಯಾವಾಗ ಬೇಕೋ ಆವಾಗ ಮಾಡ್ಬೋದು. ನಾನಿವತ್ತು ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಮಾಡೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ನಾವು ಈ ಮಸಾಲೆನ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೊಂದಷ್ಟು ಮಾಹಿತಿ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಉಪ್ಪಿನಕಾಯಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ. ಉಪ್ಪಿನಕಾಯಿ ಇಷ್ಟಪಡೋರಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ಬಾಯಲ್ಲೆಲ್ಲ ನೀರು ಬರುತ್ತೆ. ಪೌಡರ್ನ ಮಾಡಿ ಉಪ್ಪಿನಕಾಯನ್ನು ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನಾನು ಈಗಾಗಲೇ ಲಿಂಬು ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾನಿಲ್ಲಿ ಯಾವ್ಯಾವ ಮಸಾಲೆನ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳಿದ್ದೀನಿ ನೋಡಿ. 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತ್ಯ ಅನ್ನ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದು ನಾವು ಅಡುಗೆಗೆ ಬಳಸುವಂಥ ಜೀರಿಗೆ. ಹಾಗೆ ನೋಡಿ, ನಾನಿಲ್ಲಿ ಸಾಸಿವೆನ ನೋಡ್ಬೋದು. ಇಲ್ಲಿ 1 ಬೌಲ್ ಆಗುವಷ್ಟು ಸಾಸಿವೆನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಅರ್ಧ ಬೌಲ್ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಅಂದರೆ 1.5 ಕಪ್ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಜೀರಿಗೆನ ತೊಗೊಂಡಿದ್ದೀನಿ. ನೋಡಿ, ಮೆಂತೆ 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಅದರ ಕಾಲು ಭಾಗ, ಅಂದರೆ ಜೀರಿಗೆಯ ಕಾಲು ಭಾಗ ಅಂತಲೇ ಹೇಳ್ಬೋದು, ಅಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕೆಂಪಿಗೆ ಹುರ್ಕೋತೀನಿ. ನೋಡಿ, ಇಷ್ಟು ಬಣ್ಣ ಬಂದ ಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೋತೀನಿ. ಜೀರಿಗೆ 1 ಬೌಲ್ ತೊಗೊಂಡಿದ್ದೀನಿ. ಇದೇ ಪ್ರಮಾಣದಲ್ಲಿ ನೀವು ಹುರ್ಕೊಳ್ಳಿ. ಇದು ತುಂಬ ಉಪ್ಪಿನಕಾಯಿಗೆ ಬರುತ್ತೆ. ಇಷ್ಟನ್ನು ಮಾಡಿಕೊಂಡ್ರೆ ನೀವು 1 kg ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಅಷ್ಟು ಪೌಡ್ರ್ ಆಗುತ್ತೆ ಇದರಲ್ಲಿ. ನೋಡಿ, ಇದು ಸ್ವಲ್ಪ ಹುರಿದಿದೆ ಅನ್ನೋಷ್ಟೊತ್ತಿಗೆ ನೋಡಿ, ನಾನು ಸಾಸಿವೆನ 1.5 ಬೌಲ್ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ. ಇದನ್ನು ಕೂಡ ಚಟಪಟ ಅನ್ನೋವರೆಗೆ ನಾನು ಇದನ್ನು ಹುರ್ಕೋತೀನಿ. ನೋಡ್ಬೋದು, ಇಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಮೆಂತೆ ಸ್ವಲ್ಪ ಕೆಂಪಾದ ಮೇಲೆ ನಾನು ಜೀರಿಗೆನ ಹಾಕಿ ಅದನ್ನು 50% ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅನ್ನೋವರೆಗೆ ನಾನು ಇದನ್ನು ಹುರ್ಕೋತೀನಿ. ನಾನು ಇಲ್ಲಿ ಯಾವುದೇ ಇಂಗನ್ನು ಬಳಸಿಲ್ಲ. ಯಾಕಂದರೆ ನಾವು ಸ್ಟೋರ್ ಮಾಡಿ ಇಡಬೇಕಾದ್ರೆ ಇಂಗನ್ನು ಬಳಸಿದರೆ ಅದರ ಫ್ಲೇವರ್ ಹಾಳಾಗಿಬಿಡತ್ತೆ. ಹಾಗಾಗಿ ನಾನು ಒಗ್ಗರಣೆಗೆ ಇಂಗನ್ನು ಜಾಸ್ತಿ ಹಾಕ್ತೀನಿ. ಹಾಗೆ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಹಾಕೋದ್ರಿಂದ ಫ್ಲೇವರ್ ಅಷ್ಟೊಂದು ಚೆನ್ನಾಗಿರಲ್ಲ. ಫ್ಲೇವರ್ ಹಾರಿ ಹೋಗಿಬಿಡತ್ತೆ ನಾವು ಸ್ಟೋರ್ ಮಾಡಿ ಇಡಬೇಕಾದ್ರೆ. ನೋಡ್ಬೋದು, ಇದು ತಣ್ಣಗಾಗೋವರೆಗೆ ಇಡ್ತೀನಿ. ಹಾಗೆ ಇದನ್ನು ಗ್ಯಾಸ್ ಆಫ್ ಮಾಡಿ ಇದೇ ಬಾಣಲೆಯಲ್ಲಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಅದು ತಣ್ಣಗಾಗಿದೆ. ಈಗ ತಣ್ಣಗಾದಮೇಲೆ ನೋಡಿ, ನಾನು ಇಷ್ಟು ತರಿಯಾಗಿ ಮಿಕ್ಸಿಗೆ ಹಾಕಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೌಡರ್ ಆಗಬೇಕು. ತುಂಬ ನುಣ್ಣಿಗೆ ನಾನು ಇದನ್ನು ಪೌಡರ್ ಮಾಡಿಲ್ಲ. ಹಾಗೆ ಇದನ್ನು ಒಂದು ಏರ್ಟೈಟ್ ಜಾರಲ್ಲಿ ಹಾಕಿ ನಾನು ಇದನ್ನು ಸ್ಟೋರ್ ಮಾಡ್ತೀನಿ. ಇದನ್ನು ನೀವು 1 ವರ್ಷ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ನಾನಿಲ್ಲಿ ನೋಡ್ಬೋದು. ನೋಡಿ, ನಾನಿಲ್ಲಿ ಒಂದು 8ರಿಂದ 9 ಈ ಸೈಜ್ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಬಲ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹಾಳಾಗಿಬಿಡತ್ತೆ ಬೇಗ. ಗೊರಟೆ ಅಂತ ಹೇಳ್ತೀವಲ್ಲ, ಅದು ಗಟ್ಟಿಯಾಗಬೇಕು. ಆದರೆ ಇದು ಸ್ವಲ್ಪ ಎಳೆದಾಗಿತ್ತು. ಈ ರೀತಿ ಎಳೆದಾಗಿದ್ದರೆ ತುಂಬ ದಿನ ಉಳಿಯಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ. ಆದರೂ ನಾನು ಫ್ರೆಶ್ ಆಗಿ ಸ್ವಲ್ಪನೇ ಮಾಡ್ಕೋತೀನಿ ಈಗ. ಹಾಗಾಗಿ ಇದಿಷ್ಟನ್ನು ಮಾಡ್ಕೋತೀನಿ. ನೋಡ್ಬೋದು, ಈ ರೀತಿ ನಾನು ಅದರ ಪೀಸಸ್ಗಳನ್ನು ಮಾಡ್ಕೋತೀನಿ. ಗೊರಟೆ ಆಗಿದ್ದರೆ ಈ ರೀತಿ ಹೆಚ್ಚೋಕ್ಕೆ ಬರಲ್ಲ. ಸ್ವಲ್ಪ ಕೆತ್ತಿ ಅದನ್ನು ಹೆಚ್ಚಿಕೋಬೇಕಾಗತ್ತೆ. ಎಲ್ಲ ಒಳ್ಳೆ ಚಾಕು ಇದ್ದರೆ ಅದನ್ನು ಇದೇ ರೀತಿ ಹೆಚ್ಚಿಕೋಬೋದು. ಒರಟೆ ಸಮೇತ ಕೂಡ ನೀವು ಹಾಕ್ಕೊಂಡ್ರೆ ಅದು ತುಂಬ ದಿನ ಉಳಿಯುತ್ತೆ. ನೋಡ್ಬೋದು, ಈ ರೀತಿ ಫ್ರೆಶ್ ಮಾವಿನಕಾಯಿನ ನಾನು ಈ ರೀತಿ ಹೆಚ್ಚಿಕೋತೀನಿ. ನೋಡ್ಬೋದು, ನಾನು ಇಲ್ಲಿ ಉಪ್ಪನ್ನು ಹುರಿದಿಟ್ಕೊಂಡಿದ್ದೀನಿ ಮೊದಲೇ.
ನೋಡ್ಬೋದು ಈ ರೀತಿ ಮಾವಿನಕಾಯಿನ ಹಾಕಲ್ಲ, ಸ್ವಲ್ಪ ಒಳಗಡೆ ಹಾಳಾಗಿದ್ದರೆ ನೋಡ್ಬೋದು. ನಾನಿಲ್ಲಿ ಬೌಲಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಉಪ್ಪನ್ನು ಹಾಕೋಕ್ಕೆ. ನೋಡಿ ನಾನಿಲ್ಲಿ ಉಪ್ಪನ್ನು ಹುರಿದು ಹಾಕಿದ್ದೀನಿ, ಮತ್ತು ಎಲ್ಲ ಪಾತ್ರೆಗಳು ಒಣಗಿರಬೇಕು, ಹಾಗಿದ್ದರೆ ಮಾತ್ರ ಉಪ್ಪಿನಕಾಯಿ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನೋಡ್ಬೋದು ನಾನಿಲ್ಲಿ 3.5ರಿಂದ 4 ಬೌಲಾಗುವಷ್ಟು ಮಾವಿನಕಾಯಿ ಹೋಳಿದೆ. ಹಾಗಾಗಿ ನೋಡ್ಬೋದು ನಾವಿಲ್ಲಿ 5 ಬೌಲಿಗೆ 1 ಬೌಲಾಗುವಷ್ಟು ಉಪ್ಪನ್ನು ತಗೋಬಹುದು. ಹಾಗಾಗಿ ನಾನಿಲ್ಲಿ 3.5ರಿಂದ 4 ಕಪ್ಪಾಗುವಷ್ಟು ಮಾವಿನಕಾಯಿ ಹೋಳಿ ಇದೆಯಲ್ಲ, ಹಾಗಾಗಿ 3/4 ಕಪ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ತಗೋತೀನಿ ಅಷ್ಟೇ. ಈ ಮಾವಿನಕಾಯಿ ಸ್ವಲ್ಪ ಎಳೆದಾಗಿತ್ತಲ್ಲ, ಹುಳಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ 1 ಬೌಲ್ ಫುಲ್ಲು ಉಪ್ಪನ್ನು ತಗೊಂಡಿಲ್ಲ. ಮಾವಿನಕಾಯಿ ಹೋಳು ಸ್ವಲ್ಪ ಕಡಿಮೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ, ಟರ್ಮರಿಕ್ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೋತೀನಿ ನಾನಿಲ್ಲಿ. ಹಾಗೆ 4 ಕಾಳು, 1 ಸ್ಪೂನು, ನೋಡಿ ಇಷ್ಟು ಮೆಂತ್ಯನ ಹಾಕ್ತೀನಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಸಿ ಮೆಂತ್ಯನ ಹಾಕೋದ್ರಿಂದ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಹಾಗೆ 1 ದಿನ ಇದೇ ಬೌಲಲ್ಲಿ ಮುಚ್ಚಿಟ್ಬಿಡ್ತೀನಿ. ಆಗ ಅದು ಚೆನ್ನಾಗಿ ಆ ಉಪ್ಪೆಲ್ಲ ಹೀರ್ಕೊಂಡು ಅದು ನೀರನ್ನು ಬಿಟ್ಟುಕೊಳ್ಳುತ್ತೆ. ಆಗ ನಾವು ಇದಕ್ಕೆ ಪೌಡ್ರು ಮತ್ತು ಮೆಣಸಿನ ಪೌಡರ್ನ ಹಾಕಿ ಇಡ್ಬೋದು. ನಾನು ಮೆಣಸಿನ ಪೌಡ್ರನ್ನು ಕೂಡ ಮಿಕ್ಸಿಗೆ ಹಾಕಿ ಒಣಗಿಸಿ ಮಿಕ್ಸಿಗೆ ಹಾಕಿ ಪೌಡರ್ನ ಮಾಡಿಕೊಂಡು ಹಾಕ್ತೀನಿ ಇಲ್ಲಿ ಈ ಉಪ್ಪಿನಕಾಯಿಗೆ. ನೀವು ಬೇಕಾದರೆ ನೀವು ಪೇಟೆಯಲ್ಲಿ ಸಿಗೋ ಮೆಣಸಿನ ಪೌಡ್ರು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ನೋಡ್ಬೋದು ಈ ರೀತಿ ಆಗಿದೆ. ಮಾರನೇ ದಿನ ಈ ರೀತಿ ಕಲರ್ ಚೇಂಜ್ ಆಗಿದೆ, ಮತ್ತು ನೀರು ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನನಗೆ ಉಪ್ಪಿನಕಾಯಿ ಮಾಡೋಕ್ಕೆ ಈ ಮಾವಿನಕಾಯಿ ರೆಡಿಯಾಗಿದೆ. ಇಷ್ಟ ಆದಮೇಲೆ ನೋಡಿ ನಾನಿಲ್ಲಿ ಎಷ್ಟು ಮಸಾಲೆನ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, 3 ಸ್ಪೂನ್ ಅಂದರೆ ನೋಡ್ತಾ ಹಾಕ್ತಾ ಇದ್ದೀನಿ ನಾನು. ಇದು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಿದರೆ ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ರುಚಿಗೆ ತಕ್ಕಷ್ಟು ಮಸಾಲೆನ ಹಾಕಿದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ಮಸಾಲೆ ಪೌಡ್ರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ನಾನು ತರಿಯಾಗಿ ರುಬ್ಕೊಂಡಿರುವಂಥ ಮೆಣಸಿನ ಹಿಟ್ಟನ್ನು ಹಾಕ್ಕೋತೀನಿ. ತುಂಬ ನುಣ್ಣಗೆ ಆದರೆ ಈ ಉಪ್ಪಿನಕಾಯಿಗೆ ಚೆನ್ನಾಗಿರಲ್ಲ, ಅಂದರೆ ಆ ಪೌಡರ್ ಕೂಡ ಅಷ್ಟೊಂದು ತರಿಯಾಗಿರಬೇಕು, ಮತ್ತು ಈ ಮೆಣಸಿನ ಪೌಡ್ರು ಕೂಡ ಸ್ವಲ್ಪ ತರಿಯಾಗಿರ್ಬೇಕು. ನಾನು ಮಸಾಲೆ ಪೌಡ್ರನ್ನು ಎಷ್ಟು ಹಾಕ್ಕೊಂಡಿದ್ದೀನೋ ಅದರ 2ರಷ್ಟು ಮೆಣಸಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಿಮಗೆ ಅದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಇಲ್ಲಿ ನೀವು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಪೌಡ್ರ್ ಬೇಕಾಗತ್ತೆ ಅಂತ. ನನಗೆ ನೋಡಿ ಇಲ್ಲಿ ಮಿಕ್ಸ್ ಮಾಡಿದಾಗ ಮಾವಿನಕಾಯಿ ಹೋಳೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಈಗ ಮತ್ತೆ ನಾನು 1 ಸ್ಪೂನು ಪೌಡರನ್ನು ಹಾಕ್ತೀನಿ, ಮಸಾಲೆ ಪೌಡ್ರನ್ನು ಹಾಕ್ತೀನಿ, ಹಾಗೆ ಮೆಣಸಿನ ಪೌಡ್ರನ್ನು 2 ಸ್ಪೂನ್ ಹಾಕ್ತೀನಿ. ಆ ರೀತಿ ಹಾಕಿದಾಗ ನಾವು ಎಷ್ಟು ಪೌಡ್ರನ್ನು ಹಾಕ್ತೀವೋ, ಅಂದರೆ ಮಸಾಲೆ ಪೌಡ್ರನ್ನು ಹಾಕ್ತೀವೋ ಅದರ 2ರಷ್ಟು ಈ ಮೆಣಸಿನ ಪೌಡ್ರನ್ನು ಹಾಕ್ತೀನಿ. ಹಾಗೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಒಂದು ಸಾರಿ ಟ್ರೈ ಮಾಡಿ. ಇದು ಹವ್ಯಕರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ತೀರಾ, ಈ ರೀತಿ ಟ್ರೈ ಮಾಡಿ ನೋಡಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ನಾನಿಲ್ಲಿ ಮೆಣಸಿನ ಹಿಟ್ಟು ಮತ್ತು ಆ ಮಸಾಲೆ ಪೌಡ್ರನ್ನು ಹಾಕಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಹುಡಿ ಆಗಿರಬೇಕು. ಆಗ ನಾವು ಎಣ್ಣೆನ ಹಾಕಿ ಒಗ್ಗರಣೆ ಹಾಕಿದಾಗ ಅದು ಹದವಾಗಿ ಬರುತ್ತೆ, ಮತ್ತು ಆಮೇಲೆ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡ್ಬೋದು ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡು ವರ್ಷಗಟ್ಟಲೆ ಇಟ್ಕೋಬೋದು. ನೀವು ಬೇಕಾದಾಗ ಅದನ್ನು ಸ್ವಲ್ಪನೇ ತೆಕ್ಕೊಂಡು ಒಗ್ಗರಣೆನ ಹಾಕ್ಕೋಬೋದು. ಆವಾಗ ಫ್ರೆಶ್ ಉಪ್ಪಿನಕಾಯಿ ಆಗುತ್ತೆ. ನೋಡಿ ನಾನಿಲ್ಲಿ ಒಂದು ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತೀನಿ. ನೀವು ಯಾವ ಅಡುಗೆ ಎಣ್ಣೆನ ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಲೀಟ್ರ್ ಆಗುವಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಅಷ್ಟು ಉಪ್ಪಿನಕಾಯಿಗೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಈ ಉಪ್ಪಿನಕಾಯಿಗೆ. ಹಾಗೆ ನೋಡಿ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಮೆಂತ್ಯವನ್ನು ಹಾಕ್ಕೋತೀನಿ. ನೋಡ್ಬೋದು ಮೆಂತ್ಯ ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಕೆಂಪಾದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೋತೀನಿ. ನೋಡಿ ಇಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ತುಂಬ ಏನು ಸಾಸಿವೆ ಬೇಕಾಗಲ್ಲ. ಹಾಗೆ ನೋಡಿ ಇಲ್ಲಿಷ್ಟು ಇಂಗನ ತೊಗೋತೀನಿ. ಇಂಗು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಹಾಗಾಗಿ 1/4 ಟೀ ಸ್ಪೂನ್ ಇಂಗನ ತೊಗೊಂಡಿದ್ದೀನಿ ನಾನಿಲ್ಲಿ.
ಹಾಗೆ ನೋಡಿ ಹಿಂಗನ್ನು ಹಾಕಿ ಚಟಪಟ ಅಂತ ಸೌಂಡ್ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ತಣ್ಣಗಾದಮೇಲೆ ನಾವು ಇದನ್ನು ಉಪ್ಪಿನಕಾಯಿಗೆ ಹಾಕಬೇಕಾಗತ್ತೆ. ಹಾಗೆ ಬಿಸಿ ಇರುವಾಗ ಹಾಕೋಕ್ಕೆ ಹೋಗಬೇಡಿ. ನೋಡಿ ನಾನಿಲ್ಲಿ ತಣ್ಣಗಾದಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೋತೀನಿ. ಇಷ್ಟು ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಒಂದು ಸಾರಿ ಟ್ರೈ ಮಾಡಿ, ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ಉಪ್ಪಿನಕಾಯಿನ ಮಾಡಿದ ದಿನವೇ ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು 8 ದಿವಸ ಬಿಟ್ಟು ಹಾಕ್ಕೊಂಡು ತಿನ್ಬೋದು. ಯಾಕಂದರೆ ಅದು ಆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಮೆಣಸು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಒಂದು 8 ದಿವಸ ಆದರೂ ಬೇಕು. ಆಮೇಲೆ ನಾವು ಇದನ್ನು ಊಟದ ಜೊತೆ ಎಲ್ಲ ಚಪಾತಿ ಜೊತೆ ಎಲ್ಲ ನೀವು ಹಚ್ಕೊಂಡು ತಿನ್ಬೋದು. ಹಾಗೆ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಈ ರೀತಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಾಯಲ್ಲೆಲ್ಲ ನೀರು ಬರುತ್ತೆ. ನೀವು ಈ ರೀತಿ ಉಪ್ಪಿನಕಾಯಿನ ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.